ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾಯಿದ್ರಿ, ಸೆಕೆಂಡ್ ಲಿಸ್ಟ್ ಆಗ್ತಾರೆ, ಸೆಕೆಂಡ್ ಲಿಸ್ಟ್ ಆಗುತ್ತೆ ಅಂಥೇಳಿ. ಆ ಒಂದು ಸೆಕೆಂಡ್ ಲಿಸ್ಟು ಈಗಾಗಲೇ ಪ್ರಕಟಿಸಿದ್ದಾರೆ ಸ್ನೇಹಿತರೆ. ಯಾರ್ಯಾರು ಅಭ್ಯರ್ಥಿಗಳು ನಂದರ್ಧ ನಂಬರ್ಲಿಂದ ಹೋಗಿದೆ, ಡೇಟ್ ಆಫ್ ಬರ್ತ್ಲಿಂದ ಹೋಗಿದೆ ಅಂಥೇಳಿ ಎಲ್ಲ ಕಾಯ್ತಾಯಿದ್ರೆ, ಅಂಥ ಒಂದು ಸಂಭವನೀಯ ಒಂದು ಅಭ್ಯರ್ಥಿಗಳ ಸೆಕೆಂಡ್ ಲಿಸ್ಟು ರೆಡಿಯಾಗಿದೆ. ಈಗಾಗಲೇ ಎಲ್ಲ ಅಭ್ಯರ್ಥಿಗಳಿಗೆ SMS ಕೂಡ ಬಂದಿದೆ. ಯಾವ್ಯಾವ ಅಭ್ಯರ್ಥಿಗಳಿಗೆ, ಯಾರ್ಯಾರು ನಿಮ್ಮ ಫ್ರೆಂಡ್ಸ್ಗಳಿಗೆ ಏನು ಕಾಯ್ತಾಯಿದ್ರು, ಅವ್ರಿಗೆ ಏನಾದ್ರು SMS ಬಂದಿಲ್ಲ ಅಂತಂದರೆ ಅಂಥ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿನ ಶೇರ್ ಮಾಡಿ. ಯಾಕಂದರೆ ಅವರು ಬೇರೆ ಬೇರೆ ಕಡೆಗೆ ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ. ಸೆಕೆಂಡ್ ಲಿಸ್ಟ್ ಇನ್ನೂ ಬರೋಕ್ಕೆ ಲೇಟ್ ಆಗ್ಬೋದು ಅಂಥೇಳಿ ಅವರು ವೇಟಿಂಗಲ್ಲಿದ್ದರೆ, ಅಂಥ ಅಭ್ಯರ್ಥಿಗಳಿಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಕೌನ್ಸಿಲಿಂಗ್ ಡೇಟ್ ಕೂಡ 24/2/2026 ಇರುತ್ತೆ. ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ಬಂದುಬಿಟ್ಟು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿ ಇರುತ್ತೆ. ನೀವು ಕೌನ್ಸಿಲಿಂಗಿಗೆ ಹೋಗಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕಂತ ಕೂಡ ನಾನು ಡೀಟೇಲಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಈ ಒಂದು ಲಿಸ್ಟಲ್ಲಿ ಯಾರ್ಯಾರ ಹೆಸರು ಇದೆಯೋ ಅಂಥ ಅಭ್ಯರ್ಥಿಗಳು ನಿಮ್ಮ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಕೌನ್ಸಿಲಿಂಗಿಗೆ ಹೋಗಬೇಕಾಗುತ್ತೆ. ನೋಡ್ಬೋದು ಸ್ನೇಹಿತರೆ. ನೋಡಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ, ಆಡಳಿತ ಅಥವಾ ಸಿಬ್ಬಂದಿ ಇಲಾಖೆ. ನೋಡ್ತಾ ಹೋಗ್ಬೋದು. ನೋಡಿ, 10/12/2019ಕ್ಕೆ ಸಂಬಂಧಿಸಿದಂತೆ ಚಾಲಕ ಮತ್ತು ಚಾಲಕ ಪರಿಶಿಷ್ಟ ಜಾತಿ ಹಿಂಬಾಗಿ ದರ್ಜೆ 3 ಹುದ್ದೆಯ ನಿರೀಕ್ಷಣಾ ಪಟ್ಟಿಯಲ್ಲಿರುವ ಅಂದರೆ ನಮ್ಮದು ಆಗಬಹುದು, ಅರ್ಧ ನಂಬರ್ಲಿಂದ ಹೋಗಿದೆ ಅಥವಾ ಡೇಟ್ ಆಫ್ ಬರ್ತ್ಲಿಂದ ಹೋಗಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಈ ಕೆಳಕಂಡ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಸ್ಥಳ ನಿಯೋಜನೆಗಾಗಿ ಕೌನ್ಸಿಲಿಂಗಿಗೆ ಹಾಜರಾಗಬೇಕಾದವರ ಯಾದಿ. ಅಂದರೆ ನಿಮಗೆ ಡಿಪೋ ಅಲರ್ಟ್ ಮಾಡೋಕ್ಕೋಸ್ಕರ, ಅಂದರೆ ಸ್ಥಳ ನಿಯೋಜನೆ ಅಂದರೆ ಡಿಪೋ ಅಲರ್ಟ್ ಮಾಡ್ತಾರೆ. ಯಾವ ಡಿಪೋ ಬೇಕು, ಯಾವ ಡಿಸೈನ್ ಬೇಕು ಅಂಥೇಳಿ ನಿಮಗೆ ಕೌನ್ಸಿಲಿಂಗ್ ಕರೀತವ್ರೆ. ಆ ಒಂದು ಕೌನ್ಸಿಲಿಂಗಲ್ಲಿ ನಿಮಗೆ ಡಿಪೋನ ಅಲರ್ಟ್ ಮಾಡ್ತಾರೆ. ನೋಡ್ಬೋದು ಸ್ನೇಹಿತರೆ, ಯಾವ್ಯಾವ ಅಭ್ಯರ್ಥಿಗಳು ಇದರಲ್ಲಿ ಇದ್ದಾರೆ ಅಂಥೇಳಿ. ನೋಡಿ, ಫಸ್ಟ್ ಬಂದು ಟೋಟಲ್ 91 ಅಭ್ಯರ್ಥಿಗಳಿಗೆ ಈ ಒಂದು ಲಿಸ್ಟ್ ಹಾಕಿದರೆ, ಫಸ್ಟ್ ಅಭ್ಯರ್ಥಿ ಬಂದು ಪ್ರಕಾಶ್ ಲಕ್ಕಣ್ಣವರ್ ಅಂಥೇಳಿದೆ. ಆ ಒಂದು ಅಭ್ಯರ್ಥಿಗಳು ನೀವು ನೋಡ್ಬೋದು. ಅಭ್ಯರ್ಥಿಗೆ 14/2/2026 ಕೌನ್ಸಿಲಿಂಗ್ ಡೇಟ್ ಇದೆ. ಬೆಳಗ್ಗೆ 10 ಗಂಟೆ. ನೋಡಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ. ಇಲ್ಲಿ ಅವ್ರದ್ದು ಕೌನ್ಸಿಲಿಂಗ್ ಇರುತ್ತೆ ಸ್ನೇಹಿತರೆ. ಈ ಎಲ್ಲ ಅಭ್ಯರ್ಥಿಗಳ ಹೆಸರು ಕ್ಲಿಯರಾಗಿ ನಿಮಗೆ ಏನಾದರೂ ಕಾಣಿಸಿಲ್ಲ ಅಂತಂದರೆ ನೀವುಗಳೇನು ಮಾಡಬೇಕು ಅಂತಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡಿಕೊಂಡು ಡೀಟೇಲಾಗಿ ನೋಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಭಾಳಷ್ಟು ಅಭ್ಯರ್ಥಿಗಳು ಕಾಮೆಂಟಲ್ಲಿ ಕೇಳ್ತಾ ಇದ್ದೀರಿ, ಸೆಕೆಂಡ್ ಲಿಸ್ಟ್ ಆಗುತ್ತಾ, ಎಷ್ಟಕ್ಕೆ ನಿಲ್ಲುತ್ತೆ ಏನು ಅಂತೇಳಿ. ಸೆಕೆಂಡ್ ಲಿಸ್ಟು ಅದು ಎಷ್ಟಕ್ಕೆ ನಿಲ್ಲುತ್ತೆ ಅಂದರೆ, ನೋಡಿ ಈಗಾಗಲೇ ನಿಮಗೆ ಗೊತ್ತಿರುತ್ತೆ. ಕಟ್ ಆಫ್ ಅವರು ಡೀಟೇಲಾಗಿ ಕೊಟ್ಟಿಲ್ಲ. ಡೈರೆಕ್ಟಾಗಿ ಯಾವ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೋ ಅವರೊಂದು ಹೆಸರುಗಳು ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಅಬ್ಸೆಂಟ್ ಆಗಿರ್ತಾರೋ, ಕೌನ್ಸಿಲಿಂಗಿಗೆ ಹೋಗಲ್ವೋ, ಡ್ಯೂಟಿಗೆ ಜಾಯ್ನ್ ಆಗಲ್ವೋ, ಅಂಥ ಉಳ್ಕೊಂಡಿದ್ದ ಬ್ಯಾಲೆನ್ಸ್ ಉಳಿದಿದ್ದಕ್ಕಂಥ ಒಂದು ಪೋಸ್ಟಿಗೆ ಏನು ಮಾಡ್ತಾರೆ ಅಂದರೆ ಥರ್ಡ್ ಲಿಸ್ಟು. ಈ ಥರ ಲಿಸ್ಟ್ ಹಾಕ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಅಭ್ಯರ್ಥಿಗಳಿಗೆ ಕಾಲ್ ಮಾಡಿ ಕೂಡ ಕರಿಬೋದು. 3ನೇ ಒಂದು ಲಿಸ್ಟು ಸಂಬಂಧಪಟ್ಟಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡಿಕೊಂಡು ಜೂಮ್ ಮಾಡ್ಕೊಂಡು ನೀವು ನೋಡಿ, ಡೀಟೇಲಾಗಿ ಕಾಣಿಲ್ಲ ಅಂದರೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೋಡ್ಬೋದು. ಈ ಎಲ್ಲ ಅಭ್ಯರ್ಥಿಗಳು ನೀವೇನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗಿದ್ರು, ಆ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗಿದಾಗ ನೀವು ಏನೇನು ಡಾಕ್ಯುಮೆಂಟ್ಸ್ಗಳು ತೊಗೊಂಡೋಗಿದ್ರು, ಒರಿಜಿನಲ್ ಡಾಕ್ಯುಮೆಂಟ್ಸು, ಆ ಒಂದೆಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಕೌನ್ಸಿಲಿಂಗಿಗೆ ಹೋಗಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಕ್ಕಂಥದ್ದು ನಾನು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ. ನೋಡ್ತಾ ಹೋಗ್ಬೋದು ನೀವು. ನೋಡಿ, ಇಲ್ಲಿ ಚಾಲಕ ಮತ್ತು ಜೊತೆಗೆ ಚಾಲಕ ಕಮ್ ನಿರ್ವಾಹಕ ಹಿಂಬಾಗಿ. ಆ ಲಿಸ್ಟ್ ಕೂಡ ಇದೆ ಸ್ನೇಹಿತರೆ. ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡ್ಬೋದು ನೀವು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಟೋಟಲು 91 ಅಭ್ಯರ್ಥಿಗಳು. ಇಲ್ಲಿ 91ನೇ ಅಭ್ಯರ್ಥಿ ಬಂದು ವಿಠಲ್ ಬಿಳಗಿ ಅಂತೇಳಿ, ಇವರು 91ನೇ ಅಭ್ಯರ್ಥಿಗಳು. ಈ ಒಂದು ಲಿಸ್ಟಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಎಲ್ಲ ಅಭ್ಯರ್ಥಿಗಳಿಗೆ
ಅಭಿನಂದನೆಯನ್ನು ಸಲ್ಲಿಸುತ್ತಾ ಸೊ ನೋಡ್ತಾ ಹೋಗೋಣ. ಡಿಕಮ್ಸಿ ಡ್ರೈವರ್ ಕಮ್ ಕಂಡಕ್ಟರ್ ಎಷ್ಟು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ, ಸೊ ಯಾವ ಅಭ್ಯರ್ಥಿಗಳಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ಸೊ ನೋಡ್ಬೋದು ಸ್ನೇಹಿತರೆ, ಚಾಲಕ ಕಮ್ ನಿರ್ವಾಹಕ ಏನು ಬ್ಯಾಕ್ಲಾಗ್ ಹುದ್ದೆಯಲ್ಲಿ ಡಿಕಮ್ಸಿಯನ್ನು ಆಯ್ಕೆ ಆಗಿದ್ದ ಅಭ್ಯರ್ಥಿಗಳು ಟೋಟಲ್ 7 ಜನ ಇದ್ದಾರೆ. ಸೊ ನಾವು ನೋಡ್ಕೋಬೋದು. ಸೊ ಇದು ನೀವು ಡೈರೆಕ್ಟಾಗಿ ನೋಡ್ಕೋಬೋದು. ಇದರದ್ದೇನು ಲಿಂಕ್ ಏನು ಬೇಡ ಅಂತ ಅನ್ಕೋತೀನಿ. ಸೊ ನೋಡ್ಬೋದು, ಡೈರೆಕ್ಟ್ ಬೇಕಾದರೆ ನಾನು ಅವ್ರ ಹೆಸರು ಕೂಡ ನಾನು ಓದಿ ಹೇಳ್ತೀನಿ. ಸೊ ಈ ಒಂದು ಅಭ್ಯರ್ಥಿಗಳು ಕೂಡ 24ನೇ ತಾರೀಕಿಗೆ ಕೌನ್ಸಿಲಿಂಗ್ ಇರುತ್ತೆ. ಸೊ ನೋಡಿ, ಫಸ್ಟ್ ಅಭ್ಯರ್ಥಿ ಬಂದು ನವೀನ್ ಕುಮಾರ್ LE, ನೆಕ್ಸ್ಟ್ ಬಂದು ಮಹೇಶ್ ಶಾಂತನಿಕ್, ನೆಕ್ಸ್ಟು ಸುರೇಶ್ ರಾಠೋಡ್, ನೆಕ್ಸ್ಟು ಶಿವಮೂರ್ತಿ, ನೆಕ್ಸ್ಟು ದಿನೇಶ, ನೆಕ್ಸ್ಟು ಸುಭಾಷ್, ನೆಕ್ಸ್ಟು ಶಾಂತಮೂರ್ತಿ PC. ಸೊ ಟೋಟಲು 7 ಜನ ಅಭ್ಯರ್ಥಿಗಳು ಡಿಕಮ್ಸಿಯಲ್ಲಿ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. ಸೊ ನೋಡ್ಬೋದು, ಈ ಒಂದು ಅಭ್ಯರ್ಥಿಗಳು ಒಂದು 24/2/2026 ಏನು ಡೇಟ್ ಇದೆ. ಸೊ ಆ ಡೇಟಿಗೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ನೀವು ಕೌನ್ಸಿಲಿಂಗಿಗೆ ಅಂಥೇಳಿ ನೋಡ್ತಾ ಹೋಗೋದಾದರೆ ನೋಡ್ಬೋದು ಸ್ನೇಹಿತರೆ. ಸೊ ನೋಡಿ, ದಿನಾಂಕ 24/2/2026 ನೀವು ಡಾಕ್ಯುಮೆಂಟ್ಸ್ ಏನೇನು ತೊಗೊಳ್ಬೇಕು, ಎಲ್ಲಿ ಹೋಗ್ಬೇಕಂತ ಡೀಟೇಲ್ ಇದೆ. ಸೊ ನೋಡಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ, ಜಾಹೀರಾತು ಸಂಖ್ಯೆ 1/2019ಕ್ಕೆ ಸಂಬಂಧಿಸಿದಂತೆ ದಿನಾಂಕ 24/2/2026 ನಡೆಯಲಿರುವ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಹಾಜರಾಗುವ ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳು ಹಾಜರುಪಡಿಸಬೇಕು. ಮೂಲ ದಾಖಲೆಗಳು ಅಂದರೆ ಒರಿಜಿನಲ್ಲು. ಸೊ ಇನ್ನೇನು ಕೇಳಿದಾರೋ ಸೊ ಇವೆಲ್ಲ ಒರಿಜಿನಲ್ ಅವರಿಗೆ ಬೇಕಂತ ಹೇಳ್ತಾ ಇದ್ದಾರೆ. ಜೊತೆಗೆ ನೀವು ಒಂದು ಸೆಟ್ ಜೆರಾಕ್ಸು ಮಾಡಿ ಇಟ್ಕೊಳ್ಳಿ. ಸೊ ನೋಡಿ, ಏನೇನು ಕೇಳಿದ್ದಾರೆ. ಫಸ್ಟ್ ಒಂದು ಆಧಾರ್ ಕಾರ್ಡ್, ಯಾವ ಅಭ್ಯರ್ಥಿ ಆಯ್ಕೆ ಆಗಿದ್ದಾರೋ ಅವರು ಆಧಾರ್ ಕಾರ್ಡ್ ಬೇಕು. ಜೊತೆಗೆ ಚಾಲನಾ ವೃತ್ತಿ ಪರೀಕ್ಷೆಯ ಅಂಕಪಟ್ಟಿ, ನೀವೇನು ಡ್ರೈವಿಂಗ್ ಟೆಸ್ಟಲ್ಲಿ ನಮ್ಮ ಮಾರ್ಕ್ಸ್ ಏನು ಪಡ್ಕೊಂಡಿದ್ರೋ ಸೊ ಅದು ಒಂದು ಅಂಕಪಟ್ಟಿ ಕೂಡ ಕೇಳ್ತಾ ಇದ್ದಾರೆ. ಚಾಲಕ ಮತ್ತು ನಿರ್ವಾಹಕ ಪರವಾನಗಿ ಪತ್ರ. ಸೊ ಇಲ್ಲೇನು ಕೇಳ್ತಾ ಇದ್ದಾರೆ, ಚಾಲನ ಮತ್ತು ನಿರ್ವಾಹಕ ಪರವಾನಗಿ ಪತ್ರ, ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ಕಂಡಕ್ಟರ್ ಲೈಸೆನ್ಸ್ ಕೇಳ್ತಾ ಇದ್ದಾರೆ. ಸೊ ನೋಡಿ, ಯಾರ್ಯಾರು ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಟೈಮ್ ಬಂದಿದೆ ಸೊ ಅಂಥವ್ರು ಇಮಿಡಿಯೇಟಾಗಿ ರಿನ್ಯೂವಲ್ ಮಾಡಿಕೊಂಡು ಅದೊಂದು ಎಕ್ನಾಲಜ್ಮೆಂಟ್ ಸ್ಲಿಪ್ ಕೊಡ್ತಾರೆ. ಹಳೆ DL ಜೆರಾಕ್ಸ್ ಜೊತೆಗೆ ಎಕ್ನಾಲಜ್ಮೆಂಟ್ ಸ್ಲಿಪ್ ಕೂಡ ತೊಗೊಂಡೋದ್ರೆ ಆಗುತ್ತೆ. ಜೊತೆಗೆ ಈಗ ಆಯ್ಕೆಯಾದ ಅಭ್ಯರ್ಥಿಗಳಿಗೆಲ್ಲ ಕಂಡಕ್ಟರ್ ಕೂಡ ಪೋಸ್ಟಿಂಗ್ ಕೊಡ್ತಾ ಇದ್ದಾರೆ. ಜೊತೆಗೆ ನೀವು ಅಲ್ಲಿ ಇವಾಗಲೇ ಬೇಕಂತೇನಿಲ್ಲ. ಸೊ ಅಲ್ಲಿಗೆ ಹೋಗಿದ ಮೇಲೆ ಕೂಡ ನೀವು ಕಂಡಕ್ಟರ್ ಲೈಸೆನ್ಸ್ ಮಾಡಿ ಅವರಿಗೆ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು ಇವರಿಂದ ಪಡೆದ ಶಾರೀರಿಕ ಸುಸ್ಥಿತಿ ಪ್ರಮಾಣ ಪತ್ರ. ಸೊ ಇದು ಬಂದು ಯಾವುದೇ ಜಿಲ್ಲೆಯ ಅಂದರೆ ಕರ್ನಾಟಕದ ಯಾವುದೇ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ, ಕರ್ನಾಟಕದ ಯಾವುದೇ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನೀವು ಸೊ ನಾವು ಈ ಥರ ಆಯ್ಕೆ ಆಗಿದ್ದೀವೋ ಸರ್, ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗಿದೆ ಅಂಥೇಳಿ ಅವ್ರಿಗೆ ಹೇಳಿದರೆ ನೀವು ಜೆರಾಕ್ಸ್ ಅಂಗಡಿಯಲ್ಲಿ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗುತ್ತೆ. ಅದು ತೊಗೊಂಡೋಗಿ ಅವ್ರಿಗೆ ಕೊಟ್ಟರೆ ಅವರು ಏನೇನು ಪ್ರೊಸೀಜರ್ ಇರುತ್ತೋ ಅದೆಲ್ಲ ಮುಗಿಸಿ ನಿಮಗೆ ಸರ್ಟಿಫಿಕೇಟ್ನ ಕೊಡ್ತಾರೆ. ಆ ಒಂದು ಸರ್ಟಿಫಿಕೇಟ್ ಕೂಡ ಅವರಿಗೆ ಬೇಕಾಗುತ್ತೆ. ಇದೆಲ್ಲ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಸೊ ನಾವೊಂದು ಫಸ್ಟ್ ಏನು ಡಿಕಮ್ಸಿ ಏನು ಆಯ್ಕೆ ಆಗಿದ್ದಾರೆ 91 ಅಭ್ಯರ್ಥಿಗಳು, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. 3ನೇ ಲಿಸ್ಟು ಅಂತ ನೀವೆಲ್ಲ ಬಹಳಷ್ಟು ಅಭ್ಯರ್ಥಿಗಳು ಕೇಳ್ತೀರಾ ಅಂತ ನನಗೆ ಗೊತ್ತು. ಸೊ 3ನೇ ಒಂದು ಲಿಸ್ಟು, ಇದರಲ್ಲಿ ಯಾರ್ಯಾರು ಅಬ್ಸೆಂಟ್ ಆಗಿರ್ತಾರೋ ಸೊ ಅಂಥ ಒಂದು ಅಷ್ಟು ಅಭ್ಯರ್ಥಿಗಳಿಗೆ ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟಾಗಿ ಕಾಲು ಮಾಡ್ಬೋದು, ಈ ಥರ ಲಿಸ್ಟು ಹಾಕ್ಬೋದು. ಸೊ ಅದು ಮುಂದಿನ ದಿನದಲ್ಲಿ ನೋಡೋಣ ಸ್ನೇಹಿತರೆ. ಸೊ ಈ ಒಂದು ಮಾಹಿತಿನ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಜೊತೆಗೆ ನಿಮ್ಮ ಸ್ನೇಹಿತರು ಯಾರ್ಯಾರು ಇದರಲ್ಲಿ ಆಯ್ಕೆ ಆಗಿರ್ತಾರೆ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಆದ್ರೂ ಒಂದು ಸಲ ಅವರಿಗೆ ಈ ಒಂದು ಮಾಹಿತಿನ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರಗಳು.